ಟೈಮ್ ಆಯ್ತು, ಯಾಕೋ ನಮ್ಮ ಬಾಬಾ ಬರ್ತೀನಿ ಅಂದಿದ್ರು, ಇನ್ನ ಬಂದೇ ಇಲ್ವಲ್ಲ. ಓ ಬಂದ್ರೆ ನೋಡಿ. ನನ್ನ ಹಿಂದೆ ಇದ್ದ ಕ್ರೇಜಿ ಬಾಯ್ಸು ಎಲ್ಲಿ 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 ಹಾಳಾಗೋದ್ರು ನನ್ನ ತಗ್ಲ ಇಲ್ಲಿ ಇಲ್ಲಿ ಇರ್ಲಿ. ಬಾವು ಅಂದ್ಮೇಲೆ ಅಷ್ಟು ಭಯ ಇರ್ಲೇಬೇಕು. ಕೆಲವೊಬ್ಬರಿಗೆ ಬಾಟ್ಲಿದ್ರೆ ಬರುತ್ತೆ ಕಿಕ್ಕು, ನಂಗೆ ಮೈ ಕಿಡಿದ್ರೇನೆ ಕಿಕ್ಕು. ಡ್ಯಾನ್ಸ್ ಶುರು ಮಾಡ್ಸಿಲ್ಲ ಅಂತ ನೀವು ಮಾಡಬೇಡಿ, ಕಿರಿಕು. ನಾನು ಬಂದಿರೋದೆ ಈಗ ಈ ಕಾರುಣ್ಯ ಕಾಲೇಜಿನ ಫ್ರೆಶರ್ಸ್ ಪಾರ್ಟಿಯ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಶುರು ಮಾಡಿಸೋದಕ್ಕೆ. ಹಾಗಾದ್ರೆ ಆಲ್ರೆಡಿ ಬ್ರೇಕಿಂಗ್ ನ್ಯೂಸ್ ಮಾಡಿದ್ದೀರಾ, ನಾವು ಮಾಡ್ತಿರೋ ಪಾರ್ಟಿ ಯಾವುದು? ಅದು ಒಂಚೂರು ನೈಟು ಹಾಕೊಂಡ್ಬಿಟ್ಟಿದ್ನಲ್ಲ, ಸೌಂಡ್ ಕೇಳಿಸ್ತಾ ಇಲ್ಲ. ಹೆಂಗ್ ಹೇಳ್ಬೇಕು? ಬಾವು ತರ ಜೋಶ್ ಇರ್ಬೇಕು. ನಳಿನಿ ಬಾವು ಹೋಗುವ ಅಂತ. ಯಾವ ಪಾರ್ಟಿ? ಯಾವ ಪಾರ್ಟಿ? ನಾನು ಇನ್ನೂ ಫ್ರೆಶ್, ನನಗೆಲ್ಲ ಯಾರು ಫ್ರೆಶ್? ಇದು ಕಾರುಣ್ಯ ಕಾಲೇಜಿನ ಫ್ರೆಶರ್ಸ್ ಪಾರ್ಟಿ, ಕಾರುಣ್ಯ ಪಾರ್ಟಿ. ಒಟ್ಟಾರೆ ಕಾರುಣ್ಯ ಎಜುಕೇಶನಲ್ ಟ್ರಸ್ಟ್ ಫ್ರೆಶರ್ಸ್ ಪಾರ್ಟಿ. ಕಾರುಣ್ಯ ಕಾಲೇಜ್ ಮೇಲೆ ಕಾರುಣ್ಯ ಪರ್ಫಾರ್ಮೆನ್ಸ್ ಇರಲೇಬೇಕು. ನಮ್ಮ ಕಾರುಣ್ಯ ಕಾಲೇಜಿನ ಕೂಸು, ನಮ್ಮೆಲ್ಲರ ಕಣ್ಮಣಿ ಕಾರುಣ್ಯ. ನೀವೆಲ್ಲ ವೆಸ್ಟರ್ನ್ ಅಂತ ಮಾಡಿದ್ರೆ ನಮ್ಮ ಕಾರುಣ್ಯ ಕ್ಲಾಸಿಕಲ್ ಡ್ಯಾನ್ಸ್, ಸಾಂಪ್ರದಾಯಿಕ ನೃತ್ಯವನ್ನ ನಿಮ್ಮ ಮುಂದೆ ಪ್ರದರ್ಶನ ಮಾಡಲಿದ್ದಾರೆ. ಒಂದು ಅವಳು ರಾಧೆ ಆಗ್ಬಿಟ್ಟಿದ್ದಾಳೆ, ಅವಳು ಕೃಷ್ಣನ ಹುಡುಕ್ತಾ ಇದ್ದಾಳೆ, ನಾನು ನನ್ನ ರಾಧೆ ಹುಡುಕ ಮಾಡ್ತೀನಿ. ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳಿ ನಿಮ್ಮ ಜೊತೆ. ನಾನು ರಾಧೆ ಹುಡ್ಕೊಂಡು ಹೋದೆ ಕಣ್ರಿ. ಎಲ್ಲ ಆದ್ಮೇಲೆ ಒಂದು ನಿಜ ಅರ್ಥ ಆಯ್ತು, ಕೃಷ್ಣನಿಗೆ ಸಿಗದೆ ಹೋದ ರಾಧೆ ನನಗ್ ಸಿಗ್ತಾಳ? ಕಾರುಣ್ಯ ಕಾಲೇಜಿನ ಫ್ರೆಶರ್ಸ್ ಪಾರ್ಟಿ ಪ್ರಾರಂಭ ಮಾಡಲೇಬೇಕು. ಆಗ್ಲೇ ಹೇಳಿದೆ ಈ ಸರಿ ಸ್ಪೆಷಲ್ ಆಗಿರುತ್ತೆ ಅಂತ. ಯಾಕೆಂದ್ರೆ ಪ್ರೇಮ್ ಡೈರೆಕ್ಟರ್ ಪ್ರೇಮ್ ಅವರು 6 ಜನ ಹೀರೋಗಳು ಹಾಕೊಂಡು ಸಿನಿಮಾ ತೆಗಿತೀನಿ ಅಂದ್ರು. ನಾನ್ ಕಾಯ್ಲಿಲ್ಲ, ಅದಕ್ಕೆ 6 ಜನ ಆಂಕರ್ ಸಿಕ್ಕೊಂಡು ಇವತ್ತು ಪ್ರೋಗ್ರಾಮ್ ಮಾಡಿಸ್ತಿದೀವಿ. ಇನ್ನು ಅವ್ರ ಇದ್ಮೇಲೆ ನನ್ಗೇನ್ ಕೆಲಸ ಅಂತೀರಾ? ಅಲ್ಲಿ ತನಕ ಬರ್ತೀನಿ ಫ್ರೆಂಡ್ಸ್, ಟಾಟಾ ಬಾಯ್ ಬಾಯ್. ಭಾವ ಇವಾಗ ಹೋಗ್ತಾರೆ, ಪಾರ್ಟಿ ಮತ್ತೆ ಬರ್ತಾರೆ. ಬಂದರು ಹೋದರು ಹೋದರು ಭಾವ ಹೋದರು. ಕಾರುಣ್ಯ ಫ್ರೆಶರ್ಸ್ ಪಾರ್ಟಿ. ಇಲ್ಲಿ ಯಾರು ಡಿ ಬಾಸ್ ಫ್ಯಾನ್ಸ್ ಇದ್ದೀರಿ? ಡಿ ಬಾಸ್ ನಾವು ಫ್ಯಾನ್ಸ್ ಅಷ್ಟೇ. ಮೇಡಮ್ ಗಜ ಫಿಲ್ಮ್ ಅಲ್ಲಿ ಅವ್ರ ಜೊತೆ ಆಕ್ಟ್ ಮಾಡಿದ್ದಾರೆ. ರಾಜವಲಿ ಸಿನಿಮಾ ನೋಡಿ ಯಶ್ ಅವ್ರ ಜೊತೆನೂ ಕೂಡ ಆಕ್ಟ್ ಮಾಡಿದ್ದಾರೆ. ಇವರ ಮೊದಲನೇ ಧಾರಾವಾಹಿಯ ಡೆಬ್ಯೂಟು ಯಶ್ ಸರ್ ಅವರ ಧಾರಾವಾಹಿಲಿ ಆಗಿದೆ. ದಯವಿಟ್ಟು ಮತ್ತೊಮ್ಮೆ ಜೋರದ ಚಪ್ಪಾಳೆ ಮೂಲಕ ಬರ್ಮಾಡ್ಕೊಳ್ಳಿ. ಪ್ಲೀಸ್ ವೆಲ್ಕಮ್ ನಿಶಿತಾ ಗೌಡ ಫಾರ್ ಕಾರುಣ್ಯ ಫ್ರೆಶರ್ಸ್ ಪಾರ್ಟಿ. ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಹೂಗುಚ್ಛವನ್ನು ನೀಡುವ ಮೂಲಕ ಸ್ವಾಗತವನ್ನು ಬಯಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. This is Karunya First Grade College Freshers ಪಾರ್ಟಿ. ನಿಮಗೆ ನಮಗಿನ್ನೂ ಜ್ಯೂಸೇ ಬಂದಿಲ್ಲ. ತುಂಬಾ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ಇದ್ದೇವೆ ಮೇಡಮ್.
ಯಾಕೋ ಗಂಡ್ಮಕ್ಳೇ ಜಾಸ್ತಿ ಪ್ರೀತಿ ತೋರಿಸ್ತಾ ಇದ್ದಾರೆ. ಮೇಡಮ್ ವೇದಿಕೆ ಮುಂಭಾಗ ನಮ್ಮ ಜೊತೆ ಇದ್ದು ಒಂದೆರಡು ಮೂರು ಪರ್ಫಾರ್ಮೆನ್ಸ್ ನೋಡಿ ನಮ್ಮ ಮಕ್ಕಳ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಪ್ಲೀಸ್ ವೆಲ್ಕಮ್ ಟು ಅವರ್ ಕಾರುಣ್ಯ ಇನ್ಸ್ಟಿಟ್ಯೂಷನ್. ಬರೀ ನೋಡ್ತೀನಿ ಅಂತ ಹೇಳಿದ್ರು. ಈಗ ಜೂರಿ ಪ್ಯಾನೆಲ್ ಅಲ್ಲಿ ಮೇಡಮ್ ತೋರಿಸ್ತಾ ಇದ್ದೀವಿ. ಪ್ಲೀಸ್ ವೆಲ್ಕಮ್ ಟು ನಿಶಿತಾ ಗೌಡ ಅಂಡ್ ವೆಲ್ಕಮ್ ಟು ಕೋ ಆಂಕರ್ಸ್. ನಾನು ಇನ್ನೂ ರುಕ್ಮಿಣಿ ಹುಡುಕಿಲ್ಲ. ಬಾಯ್ ಫ್ರೆಂಡ್ಸ್. ಹೋದರು ಬಾಬ ಹೋದರು. ಬಾಮೈಕ್ಲೆ ನನ್ನ ಬಾಮೈದ ಬರಲಿಲ್ಲ, ನಾದ್ನಿ ಬರ್ತಾವಳೆ. ಹೇಗಿದ್ದೀರಾ ಆಡಿಯೋ? ನನಗ ಸಿಂಗಲ್ ಆಗಿ ನೋಡೋದಕ್ಕ ಇನ್ನು ಸಿಕ್ಕಿಲ್ಲ ರುಕ್ಮಿಣಿ ಅಕ್ಕ. ಅಕ್ಕ ಅಂದ್ಮೇಲೆ ಎಲ್ಲಿ ಸಿಗ್ತಾರೆ? ಇಷ್ಟೊತ್ತಿಗೆಲ್ಲ ನೀವು ನಮ್ಮ ಡಿ ಬಾಸ್ ಸಾಂಗ್ ನೋಡಿ ನೋಡಿ ಜೋಶ್ ಕಮ್ಮಿ ಆಗುತ್ತೆ ಅಂತ ಅನ್ಕೊಂಡ್ರೆ ಏನಾಯ್ತು? ಎಕನಾಮಿಕ್ಸ್ ತುಷ್ಟಿ ಗುಣ ಜಾಸ್ತಿ ಆಯ್ತು. ಚಿನ್ನ ನಮ್ಮ ಬಾಸ್ ಒಂದು ಮಾತು ಹೇಳ್ಕೊಟ್ಟಿದ್ದಾರೆ, ಸೈಲೆಂಟ್ ಆಗಿರ್ಬೇಕು, ಈಗ ನೆಮ್ಮದಿ ಆಗಿರ್ಬೇಕು. ನಾವು ಮಾತಾಡಲ್ಲ, ಅವ್ರು ಬರೋ ತನಕ ಏನು ಮಾತಾಡಲ್ಲ. ಇಷ್ಟೋ ತನಕ ಸುಂಡ್ರ ಗಾಳಿ ನೋಡಾಯ್ತು, ಎಲ್ಲ ಫೈರ್ ಪರ್ಫಾರ್ಮೆನ್ಸ್ ನೋಡಾಯ್ತು. ಮಿಂಚು ಗುಡುಗು ಒಟ್ಟಿಗೆ ಬಂದ್ರೆ ಹೇಗಿರುತ್ತೆ ಗೊತ್ತಲ್ವಾ? ಅದರದಿಲ್ಲ. ಈಗ ವೇದಿಕೆ ಮೇಲೆ ಬರ್ತಾ ಇದೆ ಒಂದು ಮಿಂಚಿನ ಪರ್ಫಾರ್ಮೆನ್ಸ್. ಆಕಾಶದಲ್ಲಿ ಮಿಂಚು ಬರುತ್ತೆ, ಸ್ಟೇಜ್ ಮೇಲೆ ಆಕಾಶನೇ ಬರ್ತಾ ಇದ್ದಾನೆ. ಚಪ್ಪಾಳೆ. ಆಕಾಶ್ ಇವನು ಆಡಿರೋ ರೇಂಜ್ಗೆ ಸ್ಟೇಜ್ ಅಲ್ಲ ಆಕಾಶನೇ ತೂತಾಗೋಗಿದೆ. ಇದು ಲಕ 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 ಶಕ 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 ಪರ್ಫಾರ್ಮೆನ್ಸ್. ಚಿಂದಿ ಚಿತ್ರನ ಅವರ ಕಾಲ್ ಪರ್ಫಾರ್ಮೆನ್ಸ್. ನಮ್ಮ ಬ್ಲೂವೆಲ್ ಕಾಲೇಜಿನ ಮೈಕಲ್ ಜಾಕ್ಸನ್. ಆಕಾಶ್ ಕಾರುಣ್ಯದ ಮತ್ತೊಂದು ಕೊಡುಗೆ. ನಮ್ಮ ಆಕಾಶರವರು 7 ವರ್ಷಗಳಿಂದ ನೃತ್ಯ ಪ್ರದರ್ಶನ ಮಾಡ್ತಿದ್ದು ನೃತ್ಯ ನಿರ್ದೇಶಕ ಕೂಡ ಆಗ್ತಿದ್ದಾರೆ. ಮುಂದೆ ಒಂದು ದಿನ ನಾವು ದೊಡ್ಡ ಸ್ಟೇಜ್ ಅಲ್ಲಿ ನೋಡ್ತಾರ ಆಗ್ಲಿ. ಎಷ್ಟು ಪಾಯಿಂಟ್ಸ್ ಕೊಡ್ತೀರ? 10ಕ್ಕೆ ಅದ್ರ ಮೇಲೆ ನಮ್ದೊಂದು ಮರಳಿ ಮತ್ತೊಂದು ಜೋರ ಚಪ್ಪಾಳೆ ಆಕಾಶ್ ಅವರಿಗೆ. ನಾನು ರಾಧಾ ರುಕ್ಮಿಣಿ ಎಲ್ಲ ಹುಡುಕಿ ಸಾಕಾಗೋಯ್ತು. ನಮ್ಮ ಹುಡುಗ ಸಾಂಗಲ್ಲಿ ಹೇಳ್ದಂಗೆ ಮೋನಿಕಾನೋ ಚಂದ್ರಿಕಾನೋ ಹುಡ್ಕೊಂಡು ಹೋಗ್ತೀನಿ. ಅಲ್ಲ, ರಾಧಿಕಾ ಸಿಕ್ಕರೆ ರೋಡಿಗಿಳಿ ರಾಧಿಕಾ ರೋಡ್ ಹೊಳಿತಾಳಂತ ಫ್ರೆಂಡ್ ಬರ್ತೀನಿ. ಬಾಯ್ ಬಾಯ್. ಹೋದರು ರಾಧಾ ರುಕ್ಮಿಣಿ ಭೀಮ, ಅರ್ಜುನ, ಧರ್ಮರಾಯ, ನಕುಲ ಸಹದೇವರ ಶೌರ್ಯವನ್ನು ತೋರಿಸಿ ಜಗತ್ತಿಗೆ ಭಗವದ್ಗೀತೆ ಹೇಳಿದಂತ ಆ ಕೃಷ್ಣವಾಣಿಯನ್ನು ನಾವು ಮರೆಯೋಂಗಿಲ್ಲ. ಈ ಮಹಾಭಾರತದ ದ್ರೌಪದಿಯ ನೋವನ್ನ ಈ ವೇದಿಕೆ ಮೇಲೆ ತೋರಿಸಿದಂಥ ತಂಡಕ್ಕೆ ಧನ್ಯವಾದಗಳು. ಹಾಗೆ ಭಗವದ್ಗೀತೆಯನ್ನು ನಮ್ಮ ಭಾರತದಲ್ಲಿ ಮಹಾಕಾವ್ಯವಾಗಿ ಕೋಟಿನ ಕಥೆಕಥೆಯಲ್ಲಿ ಶಪಥವಾಗಿ ಅಂದರೆ ಸತ್ಯದ ಪ್ರತೀಕವಾಗಿ ನಾವು ಭಗವದ್ಗೀತೆಯನ್ನು ಬಳಸ್ತೇವೆ. ಈ ಮಣ್ಣಲ್ಲಿ ಹುಟ್ಟಿದ ಮೇಲೆ ಈ ಮಣ್ಣನ್ನು ಕೂಡ ಹೆಣ್ಣು ಅಂತ ಕರೆಯುವಂತ ನಾಡು ನಮ್ಮದು. ನೆಲ, ಜಲ, ಭಾಷೆ, ಭಾವ, ಬದುಕು ಹೆಣ್ಣಿಂದಾನೆ. ಆ ಹೆಣ್ಣಿನ ಮೇಲೆ ಆಗ್ತಿರುವಂತ ಅತ್ಯಾಚಾರ ದ್ವಾಪರ ಯುಗದಿಂದ ಕಲಿಯುಗ ತನಕ ನಿಂತಿಲ್ಲ, ನಿಲ್ಲೋದಿಲ್ಲ. ಯಾಕಂದ್ರೆ ನಮ್ಮಂತ ಗಂಡು ಮಕ್ಕಳು ಇರೋ ತನಕ, ಅಂದ್ರೆ ನನ್ನಂತರಲ್ಲ, ನಂತರ ಇದ್ರೆ ಒಳ್ಳೇದೆ, ಆದ್ರೆ ಗಂಡು ಕುಲವೇ ನಾಚಿಕೆಯನ್ನ ಪಡುವಂತ ಈ ದುಷ್ಟ ಕಾಮುಕರಿಂದ ಆಗ್ತಿರುವಂತ ದೌರ್ಜನ್ಯವನ್ನ ನಾವು ಕೂಡ ಸಹಿಸೋಕ್ಕಾಗಲ್ಲ. ಯಾಕೆಂದ್ರೆ ನಮಗೂ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಒಂದು ಕ್ಷಣ ಭಯ ಹಾಗೆ ಆಗುತ್ತೆ. ಇದಾದ್ಮೇಲೆ ಇನ್ಯಾಕೆ ವೇದಿಕೆಯನ್ನ ನಮ್ಮ ನಿರೂಪಕರು ಬಿಟ್ಕೊಡ್ತಾ ನಾನು ಭಾವನಾಗಿ ಹೋಗಲ್ಲ, ಅರ್ಜುನನಾಗಿ ಹೋಗ್ತಾನೆ. ಹೇಳು ಕೃಷ್ಣ, ಕೇಳು ಪಾರ್ಥ, ಒಳಗೊಳಗೆ ಭಯವಾಯ್ತಯ್ಯ, ನಾನಿನ್ನು ಸಿಂಗಲ್ಲಯ್ಯ. ಹಲೋ ಗಾಯ್ಸ್, 적인 여자 나는 선어해 ಅಮ್ಮ ಅಮ್ಮ ತಾಯಿ, ನಿಮ್ ಪರ್ಕೆತ್ಕೋಗಿ ನಮ್ಮ ಅವ್ನ ಕೈ ಸಿಕ್ಕುರೆ ಕಷ್ಟ. ಪರ್ಕೆಲ್ಲ ಒಳಗೆ ಬಿಡ್ತಾಳೆ.
ಆ ದಿನ ಎರಡು ಘಟನೆ ನಡೀತು. ಒಂದು ಇವರು ಡ್ಯಾನ್ಸ್ ಮುಗೀತು, ಮತ್ತೆ ನೋಡ್ಲಿಲ್ಲ, ಅದು ನನ್ನ ಕಣ್ಣು ಮಾತ್ರ ಕಾಣಿಸ್ತು. ಗ್ಯಾಪ್ ಹೋಗಿ ಲವ್ ಪ್ರಪೋಸ್ ಮಾಡ್ಬಿಟ್ಟಿದ್ದಾನೆ, ಹೂ ಕೊಟ್ಬಿಟ್ಟು. ಅವ್ರ ಯಜಮಾನ್ರಿಗೆ ಹೇಳ್ತೀನಿ ಆಮೇಲೆ, ಮೇಡಮ್ ಆಸೆಪ್ಟ್ ಮಾಡಬೇಡಿ. ಓ ಗುಲಾಬಿಯೇ, ಓ ಗುಲಾಬಿಯೇ, ರಾಧಿಕಾ ಇನ್ನೂ ಸಿಕ್ಕಿಲ್ಲ. ಆ ದೇವ್ರು ಆ ದೇವ್ರು ಒಳ್ಳೇದು ಮಾಡ್ತಾರ. ನೀನೇ ಹೂ ಕೊಟ್ಬಿಟ್ರೆ ನಾವೇ ಮಾಡ್ದ. ಬಾಯಿ ಕಡೆ ನನ್ನ ಜೊತೆ ನನ್ನ ಪಾರ್ಟ್ನರ್ ಇದ್ಲು. ಬೈಟು ಟೀ ಕೊಡ್ರಪ್ಪ. ಟೋಪಿ ಬೇಕೆ ಟೋಪಿ, ಕಪ್ಪು ಟೋಪಿ. ಯಶವಂತನೇ ಕೇಳ್ಬೇಕು, ತಗೊಳಪ್ಪ ನೀನ್ ಟೋಪಿ. ಇವರು ಯಶವಂತ್ ಅಂತ ಕಾಲೇಜ್ಗೆ ಅವಾಗ ಚಕ್ಕರು, ಆದ್ರೂ ಒಳ್ಳೆ ಡ್ಯಾನ್ಸರು, ಒಳ್ಳೆ ಸಿಂಗರು. ಅಷ್ಟೇ ಅಲ್ಲ, ಒಳ್ಳೆ ಕಬಡ್ಡಿ ಪ್ಲೇಯರು. ಇಷ್ಟು ಬಹುಮುಖ ಪ್ರತಿಭೆಯನ್ನು ಹೊಂದಿರುವಂತ ಈ ಯಶವಂತನಿಗೆ ಬರ್ಲಿ ಜೋರ ಚಪ್ಪಾಳೆ. ನಮ್ಮ ಕಾರುಣ್ಯ ಕಾಲೇಜಿನ ಜೂನಿಯರ್ ರಾಜೇಶ್ ಕೃಷ್ಣನ್ ಅಂತ ಹೆಸರು ಪಡ್ಕೊಂಡಿರುತ್ತ ಈ ಪ್ರತಿಭೆ ಒಳ್ಳೆ ಆಂಕರ್ ಕೂಡ ಹೌದು. ನೆಕ್ಸ್ಟ್ ವರ್ಷ ನಂಗೆ ಕೆಲಸ ಇರುತ್ತಾ ಇಲ್ವಾ ಗೊತ್ತಿಲ್ಲ. ಧನ್ಯವಾದಗಳು ಯಶವಂತ್. ಹೇಗಿತ್ತು ಪರ್ಫಾರ್ಮೆನ್ಸ್? ಲಕ 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 ಶಕ ಅಂತ. ಹಾಗೆ ಇವರು ನಮ್ಮ ಸ್ಟೂಡೆಂಟು, ಇನ್ನೇನು ಫೈನಲ್ ಇಯರ್ ಇದ್ದಾರೆ. ಇದಲ್ಲದೆ 7 ವರ್ಷದಿಂದ ಇದೇ ವೇದಿಕೆಯಲ್ಲಿ ಕುಣಿದು ಕುಪ್ಪಳಿಸಿ ಆಂಕರಿಂಗ್ ಮಾಡಿ ಸ್ಟೂಡೆಂಟ್ ಆಗಿ ಹೋಗಿ ಈಗ ನಮ್ಮದೇ ಸಂಸ್ಥೆಯಲ್ಲಿ ಲೆಕ್ಚರ್ ಆಗಿ ಡ್ಯಾನ್ಸ್ ಅಂದ್ರೆ ಇವರಿಗೆ ಜೀವ. ನಮ್ಮ ಪಾಂಡು ಸರಿ ಅವ್ರ ಭಾವ. ಆದ್ರೂ ಕೂಡ ತನ್ನ ಮಕ್ಕಳಿಗೆ ಡ್ಯಾನ್ಸ್ ಬರ್ಲಿಲ್ಲ ಅಂದ್ರು ಹಿಡ್ಕೊಂಡು ರುಬಿ ಒಂದು ಕೊರಿಯೋಗ್ರಫಿ ಮಾಡಿದ್ದಾರೆ. ಬರ್ಮಾಡ್ಕೊಳ್ಳ ದಿಲೀಪ್ ಸರ್ ಫ್ರಮ್ ಫ್ರೆಂಡ್ಸ್. ಅವ್ರು ಬರೋ ತನಕ ಒಂದು ಮಾತು ಹೇಳ. ಮೋನಿಕನು ರಾಧಿಕನು ಸಿಗ್ತಾನಂತೆ ರೋಡ್ಗೆ ಹೋದೆ, ಅವ್ರು ಅಲ್ಲಿ ಇರ್ಲಿಲ್ಲ. ಹಾಗೇನ್ ಮಾಡಿದೆ, ಕರಿಯೋ ಫಿಲಮ್ ನೋಡಿದೆ. ಆ ಸಾಂಗ್ ಅಲ್ಲಿ ಗೊತ್ತಾಯ್ತು, ಸೆಟ್ ಪಿಗರ್ ಬುಟ್ಟಿಗೆ ಬೀಳುತ್ತಾ ಇದೆ, ಎತ್ತಾಕೊಂಡು ಓಡೋಕೆ. ಎತ್ತಾಕೊಂಡು ಬರ್ತೀವಿ, ಅಲ್ಲಿ ತನಕ ಕೈರಿ ಹೋದರೋ ಹಿಡಿದ್ರಿ ಜಾಡ. ಬಲ್ಲಿ ಜೋರ ಚಪ್ಪಾಳೆ ನಮ್ಮ ದಿಲೀಪ್. ಓವರ್ ಟು ಮದನ್ ಸರ್. ಬಂದರು ಭಾವ ಬಂದಾದ್ಮೇಲೆ ಇವರೆಲ್ಲ ನನ್ನ ಮಕ್ಳೇ, ಅದಕ್ಕೆ ನನ್ನ ಮಕ್ಳು ಅಂತಂದೆ. ಸ್ಟಿಲ್ ಐ ಆಮ್ ಸಿಂಗಲ್. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಇದು ಕಾಮಿಡಿ ಟೈಮ್ ಅಂತ ಅಲ್ವೇ ಅಲ್ಲ, ಈಗ ವೇದಿಕೆ ಪರ್ಫಾರ್ಮೆನ್ಸ್ ಮಾಡುವಂತ ಸಮಯ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ತಮ್ಮ ಸೀಟ್ಗೆ ಬರಬೇಕು ಅಂತ ಶ್ರೀಯುತ ಪಾಂಡುರಂಗ ಸರ್ ಅವರು ಪ್ರಾಂಶುಪಾಲರು ಆದೇಶ ನೀಡಿದ್ದಾರೆ. ದಯವಿಟ್ಟು ಹಿಂದೆ ಹೋಗ್ಬಾರ್ದು, ಬನ್ನಿ ಸ್ಟೇಜ್ ಬನ್ನಿ. ಎಲ್ಲ ಗೋ ಟು ಪ್ಲೇಸಸ್. ದಯವಿಟ್ಟು ಎಲ್ಲರೂ ಚೇರ್ಗೆ ಹೋಗಿ. ಗಂಡು ಮಕ್ಕಳು, ಹೆಣ್ಮಕ್ಳು, activist with purpose, spiritual healer at heart. ಹೃದಯದಲ್ಲಿ ಆಧ್ಯಾತ್ಮ, ಮನಸ್ಸಲ್ಲಿ ಪರಮಾತ್ಮ, ಕಲೆಯಲ್ಲೇ ಪರಮಾತ್ಮನ ನೋಡ್ತಿರುವಂತ ನಮ್ಮ ಮುಖ್ಯ ಅತಿಥಿಯಾಗಿರುವಂತ ನಿಶಿತಾ ಗೌಡ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಬರ್ಲಿ ಜೋರ ಚಪ್ಪಾಳೆ. ಇವರ ಜೊತೆಯಲ್ಲಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಶ್ರೀ ಪಾಂಡುರಂಗ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಇವರನ್ನು ಅನುಸರಿಸಿ ನಮ್ಮ ಕಾಲೇಜಿನ ಅಧ್ಯಕ್ಷರು ಚಂದ್ರಕಲಾ ಮೇಡಮ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಚಪ್ಪಾಳೆಗಳೆಲ್ಲ ಎಲ್ಲೋಗಿದೆ? ಕೆಂಗೇರಿ ರೋಡ್ ಫುಲ್ ಕ್ಲಿಯರ್ ಆಗಿದೆ, ಅದಕ್ಕೆ ಚಪ್ಪಾಳೆಗಳು ಹೊರಟೋಗಿದೆ. ನೋಡಿ, ಬೆಂಗಳೂರಲ್ಲಿ ಮಳೆ ಹೇಗಿಲ್ಲಲ್ವೋ ಹಂಗೆ ಸ್ಟೇಜ್ ಅಲ್ಲಿ ಚಪ್ಪಾಳೆ ಕೂಡ ನಿಲ್ಬಾರ್ದು. ಯಾಕೆಂದ್ರೆ ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ. ಕನಸುಗಾರ ನಾನಲ್ಲ, ಪ್ರವೀಣ್ ಸರ್. ಆದ್ರೂ ಕೂಡ ಕಲಾವಿದನಿಗೆ ನಿಜವಾದ ಪ್ರೋತ್ಸಾಹ ಚಪ್ಪಾಳೆನೇ ಆಗಿರುತ್ತೆ. ಈಗ ವೇದಿಕೆಯತ್ತ ತೆರಳೋಣ. ಇಷ್ಟೊತ್ತು ನಮ್ಮ ಜೊತೆಲಿದ್ದು ನಮ್ಮ ವಿದ್ಯಾರ್ಥಿಗಳ ನೃತ್ಯ ಪ್ರದರ್ಶನವನ್ನ ನೋಡಿದ ನಮ್ಮ ನಿಶಿತಾ ಗೌಡ ಮೇಡಮ್ ರವರು ವೇದಿಕೆಯನ್ನು ಕುರಿತು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.
ಫುಲ್ ಲೈಟ್ ನನ್ನ ಮೇಲಿದೆ, ನನಗೆ ನೀವು ಯಾರೂ ಸರಿ ಕಾಣಿಸ್ತಿಲ್ಲ. ಪ್ರಜ್ವಲಿಸೋ ಥರ ಮಾಡಿ ಹಾಗೆ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಆದರೆ ನಾನಿರೋದು ನಿಮ್ಮ ಮಾತು ಮುಗಿದೆ. ನಿಮ್ಮ ಮಾತು ಮುಗಿಸೋಕೆ ನಾನಿಲ್ಲ ಮೇಡಮ್. ನಿಮ್ಮ ತಂದೆ ಪೊಲೀಸ್ ಆಫೀಸರು, ನೆನಪಿರಲಿ ಎಲ್ಲರಿಗೂ, ಪೊಲೀಸ್ ಇನ್ಸ್ಪೆಕ್ಟ್ರ್ ಮಗಳು. ಯಾರು ಗಲಾಟೆ ಮಾಡ್ತೀರ ಮೇಲೆ ಸೈಡಲ್ಲಿ ಗೊತ್ತಾಗುತ್ತೆ. ಹಾಗೆ ನಿಮ್ಮ ಯಜಮಾನರು ಕೂಡ ನಿರ್ದೇಶಕರು. ನೀವು ಕೂಡ ವೇದಿಕೆಗೆ ಬಂತಮಿಂದ ನೋಡ್ತಾ ಇದ್ರಿ ಡಿ ಬಾಸ್ ಫ್ಯಾನ್ಸ್ಗಳು ಎಷ್ಟು ಜನ ಇದ್ದಾರೆ ಅಂತೇಳಿ. ನೀವು ನಮ್ಮ ದರ್ಶನ್ ಸರ್ ಜೊತೆಗೆ ಗಜ ಸಿನಿಮಾದಲ್ಲಿ ಮಾಡಿದ್ದೀರಾ, ಅಪ್ಪು ಸರ್ ಜೊತೆಗೆ ಆಕಾಶ್ ಸಿನಿಮಾದಲ್ಲಿ ಮಾಡಿದ್ದೀರಾ, ಯಶ್ ಸರ್ ಜೊತೆಗೆ ರಾಜ ಹುಲಿಯಲ್ಲಿ ಮಾಡಿದ್ದೀರಾ. ನಿಮ್ಮ ಇಷ್ಟವಾದ ಒಂದು ಡೈಲಾಗ್ ಕೇಳಿದ್ರೆ ನಮಗೂ ಖುಷಿ ಆಗುತ್ತೆ. ಗೊತ್ತಾಗ್ತಿದೆ ನಿಮಗೆ ವಾಯ್ಸ್ ಕಷ್ಟ ಆಗ್ತಿದೆ ಅಂತೇಳಿ. ಡ್ಯಾನ್ಸಾ? ನನಗೆ ಡೈಲಾಗ್ ಯಾವುದು ನೆನಪಿಲ್ಲ ನಿಜವಾಗ್ಲೂ. ಮೇಡಮ್ ಎಲ್ಲ ಡ್ಯಾನ್ಸ್ ಕೇಳ್ತಿದ್ರು. ನಿಮಗೆ ಡ್ಯಾನ್ಸ್ ಬೇಕಂದರೆ ರಾಜಾರಾಣಿ ಸೂಪರ್ ಜೋಡಿ ರೀಟೆಲಿಕಾಸ್ಟ್ ನೋಡಿ ಡ್ಯಾನ್ಸ್ ಮಾಡಿದ್ದಾರೆ, ನಾನೇ ನೋಡಿದ್ದೀನಿ. ಮುರುಘಾ ಮಾಸ್ಟರ್ ಜೊತೆ ಮಾಡಿದ್ದಾರೆ ಮೇಡಮ್. ಅದೇ ನಿಮ್ಮ ಓಕೆ. ಯಾಕೋ ನಾಚ್ಕೋತಿದ್ದಾರೆ ಪತಿದೇವ ಪಕ್ಕದಲ್ಲಿಲ್ಲ ಅಂತ. ಪರವಾಗಿಲ್ಲ ಮೇಡಮ್. ಕೊನೆಯದಾಗಿ ನಮ್ಮ ಹುಡುಗರಿಗೆ ಏನಂತ ಹೇಳ್ತೀರಾ? ಅದು ಅಲ್ಲದೆ ನಮ್ಮ ಹುಡುಗ ಒಂದು ರೋಸ್ ಬೇರೆ ಕೊಟ್ಟ. ಕೊನೆಯದಾಗಿ ನಮ್ಮ ಕಾರುಣ್ಯ ಕಾಲೇಜಿನ ಹುಡುಗರಿಗೆ ಏನು ಹೇಳ್ತೀರಾ? ಹುಡುಗಿರು ಬಿಡಿ, ಆಮೇಲೆ ನೋಡೋಣ. ಹುಡುಗರಿಗೆ ಆಟೋ, ಹುಡುಗರಿಗೆ ಪೆಪ್ಪರ್ಮೆಂಟು. ಓಕೆ, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇಷ್ಟೊತ್ತು ನಿಮ್ಮ ಸಮಯವನ್ನು ನಮಗಾಗಿ ಮುಡಿಪಿಟ್ಟು ಎಲ್ಲ ಪ್ರದರ್ಶನ ನೋಡಿದ ತಮಗಾಗಿ ನಮ್ಮ ಕಾರುಣ್ಯ ಕಾಲೇಜಿನ ವತಿಯಿಂದ ಸಣ್ಣ ಗೌರವವನ್ನು ಸಮರ್ಪಣೆ ಮಾಡ್ತಿದ್ದೀವಿ. ದಯವಿಟ್ಟು ನಿಮ್ಮ ಆಸನವನ್ನು ಅಲಂಕರಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಈ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಕಾಲೇಜಿನ ಪ್ರಾಂಶುಪಾಲರು ಮತ್ತು ಸಂಸ್ಥೆಯ ಅಧ್ಯಕ್ಷರಾದಂಥ ಪಾಂಡುರಂಗ ಸರ್ ಮತ್ತು ಶ್ರೀಮತಿ ಚಂದ್ರಕಲಾ ಮೇಡಮ್ ರವರು ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಶ್ರೀಯುತರು ಕನ್ನಡ ಸಿನಿ ಮತ್ತು ಕಿರುತೆರೆಯ ನಟಿಯಾಗಿ, ದಕ್ಷಿಣ ಭಾರತದ ಬಹುಭಾಷಾ ನಟಿಯಾಗಿ ಕನ್ನಡ, ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲಿ ಅಭಿನಯಿಸಿರುವಂಥ ಇವರು ದರ್ಶನ್ ಸರ್ ಅವರ ಜೊತೆ ಗಜ, ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಆಕಾಶ್, ಯಶ್ ಸರ್ ಜೊತೆ ರಾಜ ಹುಲಿ ಜೊತೆಗೆ ಹಲವಾರು ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಅಷ್ಟೇ ಅಲ್ಲದೆ ಸಂಸ್ಕಾರ ಎಂಬ ಆಧ್ಯಾತ್ಮಿಕ ಸಂಘಟನೆಯನ್ನು ಸ್ಥಾಪನೆ ಮಾಡಿ ಸಾಮಾಜಿಕ ಮತ್ತು ಧಾರ್ಮಿಕ ಸೇವೆಗಳನ್ನು ನೀಡುತ್ತಿರುವಂಥ ಇವರು ಶಾಲಾ ಕಾಲೇಜು ಮಕ್ಕಳಿಗೆ ನೋಟ್ ಪುಸ್ತಕ, ಸಮವಸ್ತ್ರ ಮತ್ತು ಶಾಲಾ ಫೀಸ್ಗಳನ್ನು ಕೂಡ ಕಟ್ಟುತ್ತಾ ತಮ್ಮ ಸಮಾಜ ಸೇವೆಯನ್ನು ಮಾಡ್ತಾ ಬರ್ತಿದ್ದಾರೆ. ಇವರ ಸಮಾಜ ಸೇವೆ ಇದೇ ರೀತಿ ಮುಂದುವರಿಲಿ ಅಂತ ನಾನು ಕೂಡ ಕೇಳ್ಕೊತಾ ಇದ್ದೇನೆ. ಧನ್ಯವಾದಗಳು ಮೇಡಮ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನನ್ನ ಕಡೆಯಿಂದನೂ ವಿ ಲವ್ ಯು ನಿಶಿತಾ ಅಲ್ಲಿ ಒಂಚೂರ ಚಪ್ಪಾಳೆ ಹೋಗಿದ್ರು. ಏನು ಮಾಡೋಣ ಅಂಥೇಳಿ ಜಾತ್ರೆ ನಡೀತಿತ್ತು. ಜಾತ್ರೆಗೆ ಹೋದೆ. ಆ ಜಾತ್ರೆಯಲ್ಲಿ ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ, ಈ ಹೃದಯ ಎಲ್ಲ ಕಡೆ ಎಣ್ಣೆ ಇಕ್ಲಿದ್ರೆ ಇನ್ನೂ ನಾನು ಸಿಂಗಲ್ಲು. ಈ ಚಿಟ್ಟೆ ಇದೆಯಲ್ಲ, ಯಾರು ಎದೆಲೋ ಕುತ್ಕೊಳ್ಳೋದಾಗ ಗೊತ್ತಾಗಲ್ಲ. ಬರೀ